ನಮಸ್ತೆ ಸರ್. ಯಾವಾಗ ನಡೆದಿದ್ದು? ನೆನ್ನೆ ರಾತ್ರಿ ಸರ್. ರಾತ್ರಿ ನಡೆದ್ರೆ ಮಾರ್ನಿಂಗು ನನಗೆ ಹೇಳ್ದೇನೆ ಏನ್ ಮಾಡ್ತಿದ್ರಿ? ಅಂದ್ರೆ ಕನ್ಫರ್ಮೇಶನ್ಗೋಸ್ಕರ ವೆಯ್ಟ್ ಮಾಡಿದೆ ಸರ್. ಕನ್ಫರ್ಮ್ ಆಗಿ ನೋಡಿದ್ರಾ? ನನ್ನ ಕಣ್ಣಾರೆ ನೋಡಿದೆ ಸರ್. ನಾನು ಕೂಡ ನೋಡಬೇಕು, ನಡೀರಿ. ಬನ್ನಿ ಸರ್. ಬನ್ನಿ ಸರ್, ನೋಡಿ ಸರ್. ಅವ್ರ ಮನೇಲಿ ಇಲ್ಲ ಸರ್. ಅವ್ರ ಲಗೇಜ್ ಕೂಡ ಇಲ್ಲ. ನಿನ್ನೆ ರಾತ್ರಿ ನೋಡೋ ಅಷ್ಟರಲ್ಲೇ ಜಾನಕಿ ಅದಕ್ಕೆ ಮಕ್ಕಳು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ ಸರ್. ನಿನ್ನೆ ಚಂದ್ರಿಕಾ ಅವರು ಅವಳನ್ನ ಮಗಳನ್ನ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು? ನಿನ್ನೆ ಅದಕ್ಕೆ ಅವರು ಬಂದ್ಮೇಲೆ ನಾನು ಭೇಟಿ ಮಾಡಿದೆ ಸರ್. ತುಂಬಾ ಭಯದಲ್ಲಿದ್ರು. ನೀವು ಬಂದು ಹೋದ್ರಿ ಅಂತ ಹೇಳಿದಾಗ ಇನ್ನೂ ಭಯಪಟ್ರು. ಆಗ್ಲೇ ನಾನು ಅದಕ್ಕೆನ ಮಕ್ಕಳನ್ನ ಕೊನೆ ಸರಿ ನೋಡಿದ್ದು. ಆಮೇಲೆ ನಮ್ಮ ಯಜಮಾನ್ರು ಮನೆಗೆ ಬಂದ್ರು. ಇಬ್ರು ಬಂದು ನೋಡಿದ್ರೆ ಮನೇಲಿ ಯಾರೂ ಇಲ್ಲ. ಸಮಥಿಂಗ್ ಇಸ್ ರಾಂಗ್. ಆದ್ರೆ ಅವ್ರು ತುಂಬಾ ಒಳ್ಳೆಯವರು ಸರ್. ಮಕ್ಕಳು ಕೂಡ ಒಳ್ಳೆಯವರೇ. ನಾಣಿ, ಈ ಕಾಲದಲ್ಲಿ ಒಳ್ಳೆಯವ್ರು ಯಾರೋ ಕೆಟ್ಟವ್ರು ಯಾರೋ ಕಂಡುಹಿಡಿಯೋದು ತುಂಬಾ ಕಷ್ಟ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಅವ್ರು ಮಾತ್ರ ತುಂಬಾ ಒಳ್ಳೆಯವ್ರು ಸರ್. ಅವ್ರನ್ನ ನೋಡಿದ್ರೆ ನೀವು ಹಾಗೆ ಹೇಳ್ತೀರಾ? ಅವ್ರ ಫೋಟೋ ಏನಾದರೂ ಇದೆಯಾ? ಯಾವುದೂ ಇಲ್ಲ ಸರ್. ಹೋಗ್ಲಿ, ಆಧಾರ್ ಕಾರ್ಡು, ವೋಟರ್ ಐಡಿ ಇಂಥದ್ದು ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ ಸರ್. ಏನ್ ನಾಣಿ, ಯಾವ ಐಡಿನೂ ಇಲ್ದೇನೆ ಮನೆ ಬಾಡಿಗೆ ಹೇಗೆ ಕೊಟ್ಟೆ? ಅಂದ್ರೆ ಸರ್, ಅವ್ರಿಗೆ ಗಂಡ ಇಲ್ಲ, ಇಬ್ರು ಚಿಕ್ಕ ಮಕ್ಕಳು, ಹಳೇದೆಲ್ಲ ಮರ್ತೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಹೆಚ್ಚು ವಿವರ ಕೇಳದೆ ಆಧಾರ್ ಕಾರ್ಡ್ನು ತಗೊಳ್ಳಿಲ್ಲ. ವಾಟ್? ಹಳೇದನ್ನ ಮರ್ತೋಗಿದ್ದಾಳ? ಹೌದು ಸರ್. 7 ವರ್ಷದ ಹಿಂದೆ ಅವಳು ತುಂಬು ಗರ್ಭಿಣಿಯಾಗಿದ್ದಾಗ, ಒಂದು ಅಪಘಾತ ಆಗಿ ಪ್ರಜ್ಞೆ ಇಲ್ದಿರೋ ಸ್ಥಿತಿಲಿದ್ದಾಗ ಅವಳನ್ನ ಒಬ್ರು ತಾತ ಕಾಪಾಡಿದ್ರಂತೆ. ಇಷ್ಟು ದಿನ ಅದಕ್ಕೆ ಅವ್ರನ್ನ ಮಕ್ಕಳನ್ನ ಅವರೇ ನೋಡ್ಕೋತಿದ್ರಂತೆ. ಈ ಊರಿಗೆ ಬಂದ್ರೆ ಹಳೆ ನೆನಪೆಲ್ಲ ವಾಪಸ್ ಬರುತ್ತೇನೋ ಅಂತ ಬಂದಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಅವಳಿಗೆ ಏನಾದರೂ ನೆನಪಾಯ್ತಾ? ಇಲ್ವಂತೆ ಸರ್. ಆದರೆ ಹೊಸಬ್ರನ್ನ ಯಾರಾದ್ರೂ ನೋಡಿದ್ರೆ ಅವರು ತಲೆ ತಿರುಗಿ ಬಿದ್ದೋಗ್ತಿದ್ರು. ನಾವೇ ಡಾಕ್ಟರ್ನ ಕರೆಸಿ ತೋರಿಸಿದ್ವಿ, ಯಾವ ಸಮಸ್ಯೆನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಯಾವ ಪ್ರಾಬ್ಲಮ್ ಇಲ್ಲದೆ ಯಾಕೆ ಪ್ರಜ್ಞೆ ತಪ್ಪಿದ್ದಾರೆ? ಗೊತ್ತಿಲ್ಲ ಸರ್. ಎಲ್ಲರನ್ನ ನೋಡಿ ಅದಕ್ಕೆ ಹಾಗಾಗಲ್ಲ, ಕೆಲವರನ್ನ ನೋಡಿದ್ರೆ ಹಾಗಾಗತ್ತೆ. ಕೆಲವ್ರನ್ನ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರು ಅಂತ ಗೊತ್ತಾ? ಒಂದ್ಸಾರಿ ಜೈ ಸರ್ ಫೋಟೋ ನೋಡಿ ಆಗಾಯ್ತಂತೆ. ಇನ್ನೊಂದ್ಸಾರಿ ಜೈ ಸರ್ ಸೋದರತ್ತೆ ಮಾವನು ನೋಡಿ ಪ್ರಜ್ಞೆ ತಪ್ಪಿದ್ರಂತೆ. ಓ, ಜೈ ಫ್ಯಾಮಿಲಿ. ಜೈ ಫ್ಯಾಮಿಲಿನ ನೋಡಿದ್ರೆ ಅವಳಿಗೆ ಹಾಗಾಗುತ್ತೆ ಅಂತ ಆಯ್ತು. ಇದು ಯೋಚನೆ ಮಾಡ್ಬೇಕಿರೋ ವಿಷಯನೇ. ಯೋಚನೆ ಮಾಡ್ತೀನಿ. ಹೌದು, ನೋಡೋದಕ್ಕೆ ಹೇಗಿರ್ತಾಳೆ? ನಾನು ಅವ್ರನ್ನ ನೋಡಿಲ್ಲ ಸರ್. ನಾಣಿ, ಮನೆಗೆ ಬಾಡಿಗೆ ಕೊಡುವಾಗ ಟೆನೆಂಟ್ ಯಾರು ಅಂತ ನೋಡಿಲ್ವಾ ನೀನು? ಅಂದ್ರೆ ಅವ್ರಿಗೆ ಗಂಡ ಇಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ಒಂಟಿ ಹೆಣ್ಮಗಳು, ಗಂಡ ಇಲ್ದೇ ಇರೋ ಸ್ತ್ರೀನ ಹೇಗ್ ನೋಡೋದು ಅಂತ ನೋಡ್ಲಿಲ್ಲ ಸರ್. ನಾನು ನೋಡ್ಬೇಕು ಅಂದಾಗ ಅವ್ರು ಇರ್ಲಿಲ್ಲ ಸರ್. ಹುಷ್ ನಾಣಿ, ನೀನ್ ಈ ಕಾಲದಲ್ಲಿ ಇರ್ಬೇಕಾಗಿರೋನೇ ಅಲ್ಲ. ಮಿಸ್ಸಸ್ ನಾಣಿ ಅವರೇ, ನೀವು ಅವ್ರನ್ನ ನೋಡಿದ್ದೀರಾ ಅಲ್ವಾ? ಹೇಗಿರ್ತಾರೋ ನೋಡಕ್ ಹೇಳಿ. ಹೋಲಿಕೆ ಹೇಳು ಅಂತೀರಾ ಸರ್? ತುಂಬಾ ಅಂದವಾಗಿರ್ತಾಳೆ, ತುಂಬಾ ಒಳ್ಳೆಯವಳು ಆಗಿರ್ತಾಳೆ. ಅಂದದ ಬಗ್ಗೆ ಅಂದ್ರೆ ಒಳ್ಳೆತನದ ಬಗ್ಗೆ ಅಲ್ಲ ರೀ. ಕಣ್ಣು, ಮೂಗು, ತುಟಿ ಹೇಗಿರುತ್ತೆ? ಅಷ್ಟು ಖಚಿತವಾಗಿ ಹೇಳೋಕ್ಕಾಗಲ್ಲ ಸರ್. ಆದ್ರೆ ಅದಕ್ಕೆ ನೋಡ್ತಿದ್ರೆ ಒಬ್ಬ ಸೀತಾದೇವಿನ, ಸಾವಿತ್ರಿನ, ಅನುಸೂಯನ, ಒಬ್ಳು ಸುಮತಿ ಹಾಗೆ ಇರ್ತಾಳೆ ಸರ್. ಆಹಾ ಮಿಸಸ್ ನಾಣಿ, ಅವಳು ನೋಡೋದಕ್ಕೆ ಹೇಗಿರ್ತಾಳೆ ಅಂತ ಕೇಳಿದ್ರೆ ಪತಿವ್ರತೆ ಹೆಸರು ಹೇಳ್ತಿದ್ದೀರಲ್ಲ ರೀ. ಅದಕ್ಕೆ ಅವ್ರು ಹಾಗೆ ಇರ್ತಾರೆ ಸರ್. ಕಣ್ಣಪ್ಪ, ಈ ಪತಿವ್ರತೆಯರ ಹೆಸರು ಹೇಳ್ತಿದಾರಲ್ವಾ, ಈ ಅನಸೂಯ, ಅನುರಾಧ, ಸೀತಾ, ಸಾವಿತ್ರಿ ಇದಾರಲ್ಲ, ಇವ್ರ ಫೋಟೋಸ್ ಏನಾದರೂ ಸಿಗುತ್ತಾ? ಸಾರ್, ಅವರು ಪುರಾಣದಲ್ಲಿ ಬರುವಂತಹ ಒಂದು ಪಾತ್ರ ಸಾರ್. ಅವ್ರ ಫೋಟೋನೇ ಹೇಗೆ? ಓ ಓ ಇರಲ್ಲ ಅಲ್ವಾ? ಇರಲ್ಲ ಸರ್. ಓಕೆ ಓಕೆ ಎನಿವೇಸ್ ನಾಣಿ, ಇನ್ಫಾರ್ಮೇಶನ್ ಕೊಟ್ಟೆ, ಥ್ಯಾಂಕ್ ಯು ಸೊ ಮಚ್. ಅಂದಾಗೆ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಮನೆ ಬಾಡಿಗೆ ಕೊಡಬೇಕಾದ್ರೆ
ಎಲ್ಲ ವಿವರಗಳನ್ನ ತಗೋ. ಇಂಥ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಕೆಲ್ಸಕ್ಕೆ ಬರುತ್ತೆ. ಸರಿ ಸರ್. ಬರ್ತೀನಿ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರೇನ್ರಿ? ಕೇಶವ ಸರ್. ಯಾವ ಕೇಶವ? ಕೇಶವ ಅದೇನ್ ಹೆಸರು? ನಮ್ಮ ಅಪ್ಪ ಇಟ್ಟಿರೋ ಹೆಸರು ಸರ್. ಅಯ್ಯೋ ನಾಣಿ, ಆಲೋಚನೆ ಒಂದೇ ಹಳೆದು ಅನ್ಕೊಂಡಿದ್ದೆ, ಹೆಸರು ಕೂಡ ಹಳೆದ. ಕೇಶವ, ನಿಮ್ ಮನೆಯಲ್ಲಿ ಬಾಡಿಗೆಗಿದ್ದ ಜಾನಕಿ ದೇವಿ ಅವ್ರು ನೋಡಿದ್ಯಾ? ನೋಡಿರೇನ್ ಸರ್. ವೆರಿ ಗುಡ್. ನೋಡೋದಕ್ಕೆ ಹೇಗಿರ್ತಾರೆ? ಆಂಟಿ ಹಂಗೆ ಇರ್ತಾರೆ ಸರ್. ಕಣ್ಣಪ್ಪ, ಯಾವ ಕಡೆ ನೋಡಿದ್ರು ಈ ಕೇಸಲ್ಲಿ ನಮ್ಗೆ ಯಾವುದೇ ಪ್ಲಸ್ ಪಾಯಿಂಟ್ ಸಿಗ್ತಾ ಇಲ್ಲ. ಎಲ್ಲ ನಮ್ಗೆ ಆಂಟಿ ಆಗೇ ಇದೆ. ಆ ಜೈನ್ ಯಾರು ಕಿಡ್ನಾಪ್ ಮಾಡಿದಾರೋ ಏನೋ. ಮೈಂಡ್ ಹೀಟ್ ಆಗ್ತಾ ಇದೆ. ಇಲ್ಲಿಂದ ಹೊರಟೋಗೋಣ. ಬಾ ಬಾ. ಎಸ್, ಇದನ್ನ ನೀನು ಮಾಡಿ ತೀರ್ಬೇಕು ನಿತ್ಯ. ನಿನಗೆ ಮಾಡಕ್ಕಾಗತ್ತೆ, ನಿನ್ನಿಂದಾನೇ ಆಗತ್ತೆ. ಇದನ್ನ ನೀನು ಮಾಡಿದ್ರೇನೆ ನಿನಗೆ ಫ್ಯೂಚರ್ ಇರುತ್ತೆ. ಯಾವುದಕ್ಕೂ ಯಾರಿಗೂ ಭಯ ಪಡಬೇಡ. ಯಾರು ಅಡ್ಡ ಬಂದರೂ ಸರಿ ಬಿಡಬೇಡ. ನಿನಗೆ ಎದುರು ಬಂದಿರೋರ್ಗೆ ನೀನು ಡೆಡ್ ಎಂಡ್ ಆಗಬೇಕೇ ಹೊರತು ನಿನಗೆ ಅವರು ಡೆಡ್ ಎಂಡ್ ಆಗಬಾರ್ದು. ಇದನ್ನ ಒಂದು ಚಾಲೆಂಜ್ ಆಗಿ ತಗೋ. ಲೈಫ್ ಆ್ಯಂಡ್ ಡೆತ್ ಪ್ರಾಬ್ಲಮ್ ಆಗಿ ತಗೋ. ಮನೇಲೇ ಇದ್ದು ಮಾಮ್ ಕಾಲ್ ಮಾಡ್ತಿದ್ದಾಳಲ್ಲ, ಯಾಕೆ? ಹೇಳು ಮಾಮ್. ಒಂದು ನಿಮಿಷ ಕೆಳಗಡೆ ಬಾ ನಿತ್ಯ. ಎಸ್. ACP ಅವ್ರು ಬಂದಿದ್ದಾರೆ. ಛೇ, ಇವನಿಗೇನು ಕೆಲಸ ಇಲ್ವಾ? ಯಾವಾಗಲೂ ಈ ಮನೆ ಸುತ್ತಾನೆ ತಿರುಗ್ತಿದ್ದಾನೆ. ಅಷ್ಟಕ್ಕೂ ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾನೆ? ನಿತ್ಯ ಬರ್ತಿದ್ಯಾ? ಬರ್ತಿದ್ದೀನಿ ಮಾಮ್. ಟೈಮ್ ವೇಸ್ಟ್ ಮಾಡ್ತಾನೆ. ಛೇ. ಓ ಪ್ರಿಯತಮ, ಪ್ರಿಯತಮ ಕರುಣೆಯ ತೋರೆಯ, ಕರುಣೆಯ ತೋರೆಯ, ಕರುಣೆಯ ತೋರೆಯ, ಸನಿಹಕ್ಕೆ ಬಾರೆ. Yes, 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 yeah. Yes, yeah. ಏನಾಯ್ತು ACP ಅವರೇ? ಈಗಷ್ಟೇ ನಿಮ್ಮ ಮಗಳ ಜೊತೆ ನಾನು ಒಂದು ಚಿಕ್ಕ ಗೇಮ್ ಮಾಡಿದೆ. ಗೇಮಾ? ಲುಕ್ಸ್ ಗೇಮ್ ಮೇಡಮ್, ಲುಕ್ಸ್ ಗೇಮ್. ನಿಮ್ಮ ಮಗಳು ಸಿಕ್ಕಾಕೊಂಡು ಹೇಳಿ. ನೀವು ಸಿಕ್ಕಾಕೊಂಡ್ರಿ ಮಿಸ್ ನಿತ್ಯ ಶ್ರೀನಿವಾಸ್. ಎಕ್ಸ್ಕ್ಯೂಸ್ ಮೀ. ನನ್ನ ಕಣ್ಗೆ ಸಿಗಾಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು. ನನ್ನ ಕಣ್ಗೆ. ಮಾಮ್, ವಾಟ್ ಇಸ್ ದಿಸ್? ವೈ ಹಿ ಇಸ್ ವೇಸ್ಟಿಂಗ್ ಮೈ ಟೈಮ್? ಅಯ್ಯಯ್ಯಯ್ಯಯ್ಯೋ, ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ನೀವೇ ಸ್ಟೇಷನ್ಗೆ ಬರಬೇಕಾಗ್ತಿತ್ತು. ಪದೇ ಪದೇ ಬಂದು ನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನೀವು ಕೇಳಬೇಕಾಗಿರೋ ಕ್ವಶನ್ಸ್
ಮಾಡ್ಬೇಕಾಗಿರೋ ಎನ್ಕ್ವೈರಿ ಎಲ್ಲ ಮುಗ್ದೋಯ್ತು ಅಲ್ವಾ? ಮೇಡಮ್, ಎಂಕ್ವೈರಿ ಮುಗಿಬೇಕು ಅಂದ್ರೆ ಜೈ ಸತ್ತಿದನೋ ಬದುಕಿದನೋ ಅಂತ ಗೊತ್ತಾಗ್ಬೇಕು. ಬಟ್ ಜೈ ಈಸ್ ಸ್ಟಿಲ್ ಮಿಸ್ಸಿಂಗ್. ಓಕೆ, ಏನ್ ಕೇಳಬೇಕೋ ಕೇಳಿ. ಲಾಸ್ಟ್ ನೈಟ್ ನೀವು ಎಲ್ಗೋ ಹೋಗ್ತಿದ್ರಿ? ನೋಡಿ, ಅದು ನನ್ನ ಪರ್ಸನಲ್. ನಿಮ್ಮ ಪರ್ಸ್ನಲ್, ಓಕೆ ಫೈನ್. ನಿಮ್ಮ ಹಿಂದೆನೇ ನಿಮ್ಮನ್ನು ಫಾಲೋ ಮಾಡ್ತಾ ಬಂದ ನಿಮ್ಮ ಅಮ್ಮನ್ನೂ ಕೂಡ ಸ್ಕಿಪ್ ಮಾಡಿ ಹೊರಟೋದ್ರಿ. ಅದಕ್ಕೂ ಜೈ ಮಿಸ್ಸಿಂಗು ಏನ್ ಸಂಬಂಧ? ನೈಟ್ ನೀವು ಎಲ್ಲಿಗೆ ಹೋಗಿದ್ರಿ? ರಾತ್ರಿ 9ಕ್ಕೆ ಹೊರಟು ನೀವು ಬೆಳಗ್ಗೆ 4 ಗಂಟೆಗೆ ಬಂದಿದ್ದೀರಲ್ಲ, ಈ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗಿದ್ರಿ? ಏನು ಮಾಡ್ತಾ ಇದ್ರಿ? ನಾನು ಮೂಡ್ ಚೆನ್ನಾಗಿಲ್ದೆ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ನಿದ್ರೆ ಬರ್ದೆ ಮತ್ತೆ ನಮ್ಮ ಮನೆಗೆ ಬಂದೆ. ಕತೆನ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ. ಐ ಮೀನ್ ನಡೆದಿರೋದನ್ನ ನಡೆದಿಲ್ಲ ಅನ್ನೋ ಥರ ಹೇಳ್ತಾ ಇದ್ದೀರಾ ಅಂತಿದ್ದೀನಿ. ಬೈ ದ ವೇ, ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಆ ಫ್ರೆಂಡ್ ಯಾರು ಅಂತ ತಿಳಿಬೋದಾ? ಫೋನ್ ನಂಬರು ಕೊಡ್ತೀನಿ, ಕಾಲ್ ಮಾಡಿ ನಾನು ಬಂದಿದ್ನೋ ಇಲ್ವೋ ಕೇಳ್ಕೊಳ್ಳಿ. ಮೇಡಮ್, ರಿಲ್ಯಾಕ್ಸ್, ಕೂಲ್ ಆಗಿರಿ. ಜಸ್ಟ್ ಹೆಸರು ಹೇಳಿ ಸಾಕು, ನಂಬರ್ ಏನು ಅಗತ್ಯ ಇಲ್ಲ. ಏ ಪ್ರಕಾಶ, ನೋಟ್ ಮಾಡ್ಕೊಂಡಿದ್ಯಾ ಅಲ್ವಾ? ನೋಟ್ ಮಾಡ್ಕೊತೀನಿ. ಮೇಡಮ್, ಹೆಸರು ಹೇಳಿ. ಅಂದಾಗೆ ಹೇಳೋದೇ ಮರ್ತೋದೆ. ನೈಟ್ ನಿಮ್ಮನ್ನ ನಮ್ಮ ಪ್ರಕಾಶ್ ಕೂಡ ಫಾಲೋ ಮಾಡಿದ್ದ. ಅಯ್ಯಯ್ಯೋ, ತಪ್ಪು ತಿಳ್ಕೊಬೇಡಿ. ನೀವು ಹೋಗ್ತಿರೋ ಸ್ಪೀಡ್ಗೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಅನ್ನೋ ಭಯದಿಂದ ಫಾಲೋ ಮಾಡ್ದ ಅಷ್ಟೇ. ಸ್ವಪ್ನ ಅವ್ರ ಮನೆಗೆ ಹೋಗಿದ್ದೆ. ಸ್ವಪ್ನ? ಸ್ವಪ್ನ ಅಂದ್ರೆ ಚಂದ್ರಿಕಾ ರಾಮಕೃಷ್ಣ ಅವ್ರ ಡಾಟರ್ ಅಲ್ವಾ? ಆ ನೇಮ್ ಅವಳೊಬ್ಳಿಗೆ ಇರುತ್ತಾ? ಆ ಹೆಸರಿಗೆ ಏನಾದ್ರೂ ಪೇಟೆಂಟ್ ತಗೊಂಡಿದ್ದಾಳ? ಕೂಲ್ ಮೇಡಮ್, ಮೇ ಬಿ ಸ್ವಪ್ನ ಅಂದ್ರೆ ನಿಮ್ಗೆ ಆಗಲ್ಲ ಅನ್ಸುತ್ತೆ. ಯಾಕೆ ಅಂತ? ಹಾ, ಜೈ ವಿಷಯದಲ್ಲಿ ನಿಮ್ ಜೊತೆಗೆ ಸ್ಪರ್ಧೆಗೆ ಬರ್ತಾರೆ ಅಂತನಾ? ನನಗೆ ಯಾರು ಸ್ಪರ್ಧೆ ಅಲ್ಲ, ನನಗೆ ನಾನೇ ಸ್ಪರ್ಧೆ. ಕೋರ್ಸ್ ರೈಟ್, ನಿಮಗೆ ನೀವೇ ಸಾಟಿ ಕೂಡ. ರೂಪಾ ಮೇಡಮ್, ನಿಮಗೆ ಜೈ ಪಿ ಎ ನಾಣಿ ಚೆನ್ನಾಗೇ ಗೊತ್ತು ಅನ್ಸುತ್ತೆ. ಗೊತ್ತು. ನಾಣಿ ಮನೆಯಲ್ಲಿ ಇಬ್ಬರು ಮಕ್ಕಳ ಜೊತೆ ಬಾಡಿಗೆಗಿದ್ದ, ಅವಳ ಹೆಸರೇನೋ ಮರ್ತೋದೆ. ಜಾನಕಿ ದೇವಿ. ಎಕ್ಸಾಕ್ಟ್ಲಿ ಜಾನಕಿ ದೇವಿ. ಅವಳನ್ನ ಯಾವತ್ತಾದ್ರೂ ನೀವು ಭೇಟಿ ಮಾಡಿದ್ರಾ? ಇಲ್ಲ. ಇಲ್ವಾ? ಅದೇನು, ಅವ್ರ ಮನೆಗೆ ಫ್ರೂಟ್ಸು ಸ್ವೀಟ್ಸು ಎಲ್ಲ ತಗೊಂಡು ಹೋಗ್ತಿದ್ರಿ ಅಂತ ನಮ್ಮ ಪ್ರಕಾಶ್ ಹೇಳ್ತಿದ್ದ. ಏನ್ ಪ್ರಕಾಶ್? ಎಸ್ ಸರ್. ನಾನು ಅವ್ರ ಮನೆಗೆ ಹೋಗಿದ್ ನಿಜ, ಆದ್ರೆ ಅವಳನ್ನ ಭೇಟಿ ಮಾಡಲಿಲ್ಲ. ವೈ? ಅವಾಗ ಅವಳಿಗೆ ಹುಷಾರಿರ್ಲಿಲ್ವಂತೆ, ಭೇಟಿ ಮಾಡೋಕ್ಕಾಗಲಿಲ್ಲ. ಅವಳಿಗೆ ಹುಷಾರಿಲ್ದಿರುವಾಗ ನೀವು ಹೋಗಿದ್ರಾ? ಇಲ್ವಾ ನೀವು ಹೋದಾಗ್ಲೇ ಅವಳಿಗೆ ಹುಷಾರಿರ್ಲಿಲ್ವಾ? ಅರ್ಥ ಆಗಲಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮಿಸ್ ನಿತ್ಯಾ ಶ್ರೀನಿವಾಸ್, ನೀವು ಯಾವತ್ತಾದ್ರೂ ಜಾನಕಿ ದೇವಿನ ನೋಡಿದ್ದೀರಾ? ಇಲ್ಲ. ಯಾಕೆ ನೋಡಿಲ್ಲ? ಯಾಕೆ ನೋಡ್ಬೇಕು? ಅವಳ ಮಗಳು ದಿವ್ಯಾ ಹತ್ರ ನೀವು ನಿಮ್ಮ ಮದುವೆ ರಾಯಭಾರ ಮಾಡಿಸಿದ್ರಿ, ಅದಕ್ಕೆ. ನಿಜನಾ ನಿತ್ಯ? ಅದೇನ್ ಮೇಡಮ್, ನಿಮಗೆ ಗೊತ್ತಿಲ್ವಾ? ಹೌದು, ದಿವ್ಯಾ ಜೈಗೆ ಕ್ಲೋಸ್ ಆಗಿದ್ಲು. ದಿವ್ಯಾ ಹೇಳಿದ್ರೆ ನನ್ನ ಜೊತೆ ಮದುವೆಗೆ ಜೈ ಒಪ್ಕೋತಾನೆ ಅನಿಸ್ತು, ಅದಕ್ಕೆ ದಿವ್ಯಾ ಹತ್ರ ಹೇಳಿಸ್ದೆ. ಮತ್ತೆ ಈ ವಿಷಯನ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು? ಆಲ್ರೆಡಿ ನಮ್ಮ ಮದುವೆಗೋಸ್ಕರ ನೀನು ಟ್ರೈ ಮಾಡ್ತಿದ್ಯಲ್ವಾ ಮಾಮ್, ನಿನಗೆ ಸ್ಟ್ರೆಸ್ ಕಡಿಮೆ ಮಾಡೋಣ ಅನ್ಕೊಂಡು ಹೇಳಿಲ್ಲ. ವೆಲ್ ಸೆಡ್ ನಿತ್ಯಾ ಶ್ರೀನಿವಾಸ್. ಆ ಮಗು ಹತ್ರ ಮದುವೆ ಕೆಲಸ ಮಾಡಿಸ್ಬೇಕು ಅನ್ಕೊಂಡ್ರಿ ಹೊರತು ಆ ಮಗು ತಾಯಿನ ಮಾತ್ರ ನೋಡ್ಲಿಲ್ಲ, ರೈಟ್? ಮಕ್ಕಳನ್ನ ನೋಡಕ್ ಹೋಗಿರೋ ನೀವು ತಾಯಿನ ನೋಡ್ದೇನೆ ವಾಪಸ್ ಬಂದ್ಬಿಟ್ರಿ.
ನಿಮ್ಮಿಬ್ಬರ ಮಧ್ಯೆ ಇರೋ ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ? ನೀವಿಬ್ಬರು ಜಾನಕಿ ದೇವಿನ ನೋಡೇ ಇಲ್ಲ. ನೀವು ಅವಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಮ ಅಳಿಯ ಜೈ ಹಾಗೆ ಜಾನಕಿ ದೇವಿ ಕೂಡ ಮಿಸ್ಸಿಂಗ್. ಅವಳು ಅವಳಿಬ್ರು ಮಕ್ಕಳ ಜೊತೆ ಲಗೇಜ್ ತಗೊಂಡು ಕಾಣೆಯಾಗಿದ್ದಾಳೆ. ಅವಳು ಯಾಕೆ ಹೋಗಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಯಾರಿಗೂ ಗೊತ್ತಿಲ್ಲ. ಅವಳು ಹೇಗಿರ್ತಾಳೋ ನೀವು ನೋಡಿಲ್ಲ, ನಾಣಿನೂ ನೋಡಿಲ್ಲ, ಜೈ ಫ್ಯಾಮಿಲಿ ಕೂಡ ನೋಡಿಲ್ಲ. ನೋಡಿರೋದು ಇಬ್ರು ಮಾತ್ರನೇ. ಒಬ್ರು ಜೈ ಸೋದರತ್ತೆ ಚಂದ್ರಿಕಾ, ಇನ್ನೊಬ್ರು ನಾಣಿ ವೈಫ್ ಮೀನಾಕ್ಷಿ. ಸರಿ, ಹೋಗಿ ತಿಳ್ಕೊಳ್ಳೋಣ ಅಂತ ಮೀನಾಕ್ಷಿ ಹತ್ರ ಹೋದ್ರೆ ಸೀತಾದೇವಿ ಆಗಿರ್ತಾಳೆ, ಸಾವಿತ್ರಿ ಆಗಿರ್ತಾಳೆ, ಅನುಸೂಯ ಆಗಿರ್ತಾಳೆ ಅಂತ ಪುರಾಣ ಪತಿವ್ರತೆಯರ ಹೆಸರೆಲ್ಲ ಹೇಳಿದ್ರು. ಜಾನಕಿ ದೇವಿಯವರು ಹೇಗಿರ್ತಾರೆ ಅನ್ನೋ ಹೋಲಿಕೆ ಮಾತ್ರ ಹೇಳಿಲ್ಲ ನನಗೆ. ಸರಿ, ನಿಮಗೇನಾದ್ರೂ ಗೊತ್ತಿರುತ್ತೆ ಅಂತ ನಿಮ್ಮ ಹತ್ರ ಬಂದ್ರೆ ನೀವು ಕೂಡ ನೋಡಿಲ್ಲ. ಇನ್ನು ಉಳಿದಿರೋದು ಆಪ್ಷನ್ ಯಾರು? ಚಂದ್ರಿಕಾ. ಇವಾಗ ಚಂದ್ರಿಕಾ ಅವ್ರನ್ನೇ ಕೇಳಬೇಕು. ಬೈ ದ ವೇ, ನೈಟ್ ನೀವು ಹೊರಗಡೆ ಹೋಗಿದ್ರಿ. ಜಾನಕಿ ದೇವಿ ಮಕ್ಕಳ ಜೊತೆ ಮಾಯ ಆಗಿದ್ದಾಳೆ. ಅವರಿಗೂ ನಿಮಗೂ ಯಾವ ಸಂಬಂಧ ಇಲ್ಲ ಅಲ್ವಾ? ಯಾಕೆ ಅಂದರೆ ಜೈ ಮಿಸ್ಸಿಂಗು ಜಾನಕಿ ದೇವಿ ಸಂಬಂಧ ಇದೆ ಅಂತ ನಾವು ಅನುಮಾನ ಪಡ್ತಾ ಇದ್ದೀವಿ. ಆಗಲೇ ಏನೋ ನೆನ್ಪು ಮಾಡಿ ಅಂತ ಹೇಳಿದೆ. ಜಾನಕಿಗೆ ನಿಜವಾಗ್ಲೂ ಹುಷಾರಿಲ್ವೋ ಇಲ್ಲ ಬೇಕು ಅಂತ ನಟಿಸ್ತಾ ಇದ್ದಾಳ? ಅವಳು ಬೇಕು ಅಂತಾನೆ ನಿಮಗೆ ಮುಖ ತೋರಿಸ್ತಿಲ್ಲ, ನಾಟಕ ಮಾಡ್ತಿದ್ದಾಳೆ. ಮಕ್ಳನ್ನ ಬಿಟ್ರೆ ನನ್ಗೆ ಅವ್ರಮ್ಮ ಗೊತ್ತಿಲ್ಲ ACP ಅವರೇ. ನಿಮಗೆ ಗೊತ್ತಾಗಬಾರ್ದು ಅಂತಾನೆ ಜಾನಕಿ ದೇವಿ ಹಾಗೆ ಮಾಡ್ತಿರೋದು. ನೀವು ಕೂಡ ಜಾನಕಿ ದೇವಿನ ನೋಡಿಲ್ಲ, ಅದಕ್ಕೆ ನಿಮ್ಮ ಆನ್ಸರ್ ಕೂಡ ಅದೇ ಅಲ್ವಾ ನಿತ್ಯ ಶ್ರೀನಿವಾಸ್? ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಸಿ ಯು ಅಗೈನ್ ಮಿಸ್ ನಿತ್ಯ ಶ್ರೀನಿವಾಸ್. ಬಾಯ್. ಪ್ರಿಯತಮ. ಜಾನಕಿ ಮಿಸ್ ಆಗೋದು ಅಂದ್ರೇನು? ಆ ACP ಹೇಳ್ದ ಅಲ್ವಾ ಮಾಮ್, ಜೈ ಮಿಸ್ಸಿಂಗು ಅವಳಿಗೂ ಏನೋ ಸಂಬಂಧ ಇದೆ ಅಂತ. ಜೈ ಜೊತೆ ಅವಳಿಗೆ ಸಂಬಂಧ? ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ದುಡ್ಡಿರೋರ್ ಮನೆಗೆ ಮಕ್ಕಳನ್ನ ಕಳಿಸಿ ಮಕ್ಕಳನ್ನ ಹತ್ರ ಮಾಡಿ ಆಮೇಲೆ ದುಡ್ಡು ಕೊಡಬೇಕು ಅಂತ ಬೆದರಿಸೋ ಗ್ಯಾಂಗ್ ಒಂದು ಈ ಸಿಟಿಲಿ ಓಡಾಡ್ತಿದೆ ಅಂತ ನಿನಗೆ ಹೇಳಿದ್ದೆ ಅಲ್ವಾ? ಅದೇ ನಡೆದಿದೆ. ಆ ದಿವ್ಯನ ಜೈಗೆ ಹತ್ರ ಮಾಡಿ ದಿವ್ಯನ ನೋಡ್ದೇನೆ ಇರೋಕ್ಕಾಗ್ದಿರೋ ಸ್ಥಿತಿನ ಜೈಗೆ ಕಲ್ಪಿಸಿ ಇವಾಗ ಜೈನ ಮಾಯ ಮಾಡಿ ಅವಳು ಮಾಯ ಆಗಿ ದುಡ್ಡು ಕೀಳ್ಬೇಕು ಅಂತ ನೋಡ್ತಿದ್ದಾಳೆ ಆ ಜಾನಕಿ ದೇವಿ.